ಎರಡು ದೊಡ್ಡ ಕಂಪ್ನಿಗಳು ಒಂದಾಗ್ತವೆ ಅಂತ ನ್ಯೂಸ್ ಬಂದಾಗ ನಾವು ಪೇಪರ್ನಲ್ಲಿ ದೊಡ್ಡದಾಗಿ ಫೋಟೋ ನೋಡ್ತೀವಿ. ಸಿಇಒಗಳು ಕೈ ಕುಲುಕ್ತಾ ಇರ್ತಾರೆ. ಆದರೆ ಆ ಒಂದು ಹ್ಯಾಂಡ್ಶೇಕ್ ಆದ್ಮೇಲೆ ತೆರೆಮರೆಯಲ್ಲಿ ನಿಜವಾಗಿ ನಡೆಯೋದೇ ಬೇರೆ. ಏನದು? ಬನ್ನಿ ಅದರೊಳಗಿನ ಕಥೆಯನ್ನ ಇವತ್ತು ನೋಡೋಣ. ಹೌದು, ಆ ದೊಡ್ಡ ಘೋಷಣೆ ಇದೆಯಲ್ಲ, ಅದು ಕೇವಲ ಒಂದು ಆರಂಭ ಅಷ್ಟೇ. ಅಸಲಿ ಸವಾಲು ಶುರುವಾಗೋದೇ ಅಲ್ಲಿಂದ. ಎರಡು ಬೇರೆ ಬೇರೆ ಜಗತ್ತುಗಳನ್ನ ಒಂದೇ ಸೂರಿನಡಿ ತರುವ ಆ ದೊಡ್ಡ ಪ್ರಕ್ರಿಯೆ ಅದು ನಿಜವಾಗಿ ಹೇಗೆ ನಡೆಯುತ್ತೆ? ನೋಡಿ, ಇದನ್ನ ಕೇವಲ ಒಂದು ಅಗ್ರಿಮೆಂಟ್ ಅಂತ ಅನ್ಕೋಬಾರದು. ಇದೊಂದು ರೀತಿ ಹಳೇ ಎರಡು ಮನೆಗಳನ್ನ ಕೆಡವಿ ಅದರ ಜಾಗದಲ್ಲಿ ಒಂದು ಹೊಸ ಬಲಿಷ್ಠವಾದ ಮನೆಯನ್ನ ಕಟ್ಟುವಾಗೆ. ಒಂದು ಸಂಪೂರ್ಣ ರೀಬಿಲ್ಡ್. ಇದಕ್ಕೆ ಖಂಡಿತವಾಗಿಯೂ ಒಂದು ನೀಲನಕ್ಷೆ ಅಂದ್ರೆ ಒಂದು ಪಕ್ಕಾ ಬ್ಲೂ ಪ್ರಿಂಟ್ ಬೇಕೇ ಬೇಕು. ಆ ಬ್ಲೂ ಪ್ರಿಂಟ್ ಹೇಗಿರುತ್ತೆ ಅಂತ ಈಗ ನೋಡೋಣ. ಸರಿ, ಹಾಗಿದ್ರೆ ಮೊದಲನೇ ಹಂತಕ್ಕೆ ಬರೋಣ. ಅದೇ ಪೋಸ್ಟ್ ಮರ್ಜರ್ ಚಾಲೆಂಜ್, ಅಂದ್ರೆ ವಿಲೀನದ ನಂತರ ಎದುರಾಗುವ ಸವಾಲು. ಸರಿಯಾದ ಒಂದು ಪ್ಲಾನ್ ಇಲ್ಲ ಅಂದ್ರೆ ಈ ಇಡೀ ಪ್ರಕ್ರಿಯೆ ಹಾದಿ ತಪ್ಪಿ ಕಂಪನಿಗಳು ಒಂದಾಗಿದರ ಮೂಲ ಉದ್ದೇಶವೇ ಹಾಳಾಗಿ ಹೋಗ್ಬೋದು. ಯಶಸ್ವಿ ಏಕೀಕರಣ ಅಂದ್ರೆ ಸುಮ್ಮನೆ ಎರಡು ಕಂಪನಿಯ ಬ್ಯಾಲೆನ್ಸ್ ಶೀಟ್ಗಳನ್ನ ಒಟ್ಟಿಗೆ ಸೇರ್ಸೋದಲ್ಲ. ಇಲ್ಲಿ 3 ಮುಖ್ಯ ಗುರಿಗಳಿರ್ತವೆ. ಮೊದಲನೇದು ಸಿನರ್ಜಿ ರಿಯಲೈಸೇಷನ್. ಸಿಂಪಲ್ ಆಗಿ ಹೇಳೋದಾದ್ರೆ 1+1 2 3 ಆಗ್ಬೇಕು. ಅಂದ್ರೆ ಎರಡೂ ಕಂಪನಿಗಳು ಒಟ್ಟಿಗೆ ಸೇರಿದಾಗ ಅವುಗಳು ಪ್ರತ್ಯೇಕವಾಗಿ ಇರೋದಕ್ಕಿಂತ ಹೆಚ್ಚಿದನ್ನು ಸಾಧಿಸಬೇಕು. ಎರಡನೇದು ಆಪರೇಷನಲ್ ಅಲೈನ್ಮೆಂಟ್. ಅಂದ್ರೆ ದಿನನಿತ್ಯದ ಕೆಲಸ ಸರಾಗವಾಗಿ ನಡಿಬೇಕು, ಗೊಂದಲ ಇರಬಾರ್ದು. ಕೊನೆಯದಾಗಿ ಮತ್ತು ಬಹುಶಃ ಅತೀ ಮುಖ್ಯವಾದದ್ದು ಕಲ್ಚರಲ್ ಯುನಿಫಿಕೇಷನ್. ಅಂದ್ರೆ ಎರಡು ಬೇರೆ ಬೇರೆ ಕಂಪನಿಗಳ ಕೆಲಸದ ವಾತಾವರಣ, ಅವರ ಮೌಲ್ಯಗಳು ಇವೆಲ್ಲ ಒಂದಾಗಿಸೋದು. ಹಾಗಿದ್ರೆ ಈ ಎಲ್ಲ ಸವಾಲುಗಳನ್ನ ಎದುರಿಸೋಕೆ ಒಂದು ಮಾಸ್ಟರ್ ಪ್ಲಾನ್ ಬೇಕು. ಈ ಪ್ಲಾನ್ ಇದೆಯಲ್ಲ, ಇದು ಇಡೀ ಪ್ರಕ್ರಿಯೆಗೆ ಒಂದು ಗೈಡ್ ಇದ್ದಾಗೆ. ಇದನ್ನು ಕಾರ್ಯರೂಪಕ್ಕೆ ತರಲು ಒಂದು ಎಕ್ಸ್ಪರ್ಟ್ ಟೀಮ್ ಕೂಡ ಇರುತ್ತೆ. ಈ ಟೀಮ್ನ ರಚನೆ ಇದೆಯಲ್ಲ, ಅದು ತುಂಬಾನೇ ಇಂಟ್ರೆಸ್ಟಿಂಗ್. ಇಡೀ ಪ್ರಕ್ರಿಯೆಯ ನೋಡ್ಕೊಳ್ಳೋಕೆ ಒಬ್ಬ ಇಂಟಿಗ್ರೇಷನ್ ಲೀಡ್ ಅಂತ ಇರ್ತಾರೆ. ಇವರ ಕೆಳಗೆ HR, IT, ಫೈನಾನ್ಸ್ ಹೀಗೆ ಪ್ರತಿಯೊಂದು ಡಿಪಾರ್ಟ್ಮೆಂಟ್ಗೂ ಒಬ್ಬೊಬ್ಬ ಫಂಕ್ಷನಲ್ ಲೀಡ್ ಇರ್ತಾರೆ. ಯಾಕೆ ಹೀಗೆ ಅಂದ್ರೆ ಪ್ರತಿಯೊಂದು ಸಣ್ಣ ವಿಷಯದ ಮೇಲೂ ಗಮನ ಇಡೋಕೆ ಇದು ಸಹಾಯ ಮಾಡುತ್ತೆ. ನಾವು ಮೊದಲು ಮಾತಾಡಿದ್ವಲ್ಲ, ಆ ನೀಲನಕ್ಷೆ, ಆ ಬ್ಲೂ ಪ್ರಿಂಟ್, ಅದರ ಮಾಸ್ಟರ್ ಆರ್ಕಿಟೆಕ್ಟ್ ಅಥವಾ ಮುಖ್ಯ ಶಿಲ್ಪಿ ಬೇರೆ ಯಾರೂ ಅಲ್ಲ, ಈ ಇಂಟಿಗ್ರೇಷನ್ ಲೀಡ್ ಅವರೇ. ಎಲ್ಲ ತುಣುಕುಗಳು ಸರಿಯಾದ ಜಾಗದಲ್ಲಿ ಕೂರುವ ಹಾಗೆ ನೋಡಿಕೊಳ್ಳೋದು ಇವರೇ. ಈ ಇಡೀ ಪಯಣವನ್ನ ನಾವು 3 ಮುಖ್ಯ ಹಂತಗಳಾಗಿ ನೋಡ್ಬೋದು. ಮೊದಲನೇ ಹಂತ ಪ್ಲಾನಿಂಗ್. ಇಲ್ಲಿ ದಾರಿ ನಕ್ಷೆ ಅಂದ್ರೆ ರೋಡ್ ಮ್ಯಾಪ್ ರೆಡಿಯಾಗುತ್ತೆ. ಎರಡನೇ ಹಂತ ಎಕ್ಸಿಕ್ಯೂಷನ್. ಇಲ್ಲಿ ಅಸಲಿ ಕೆಲಸ ಶುರು, ಟೀಮ್, ಸಿಸ್ಟಮ್ಸ್ ಎಲ್ಲವನ್ನೂ ಒಂದಾಗಿಸೋದು. ಮತ್ತು ಕೊನೆಯ 3ನೇ ಹಂತ ಆಪ್ಟಿಮೈಸೇಷನ್. ಅಂದ್ರೆ ಎಲ್ಲವೂ ಸರಿಯಾಗಿ ಕೆಲಸ ಮಾಡಲು ಶುರು ಮಾಡಿದ್ಮೇಲೆ ಅದನ್ನ ಇನ್ನಷ್ಟು ಚುರುಕುಗೊಳಿಸೋದು, ಮತ್ತಷ್ಟು ಲಾಭ ಬರುವ ಹಾಗೆ ಮಾಡೋದು. ಓಕೆ, ಈಗ ಅತ್ಯಂತ ಕ್ಲಿಷ್ಟಕರವಾದ ಭಾಗಕ್ಕೆ ಬರೋಣ. ಅದೇ ಎಕ್ಸಿಕ್ಯೂಷನ್. ಇಲ್ಲೇ ನೋಡಿ, ನಿಜವಾದ ಆಟ ಶುರುವಾಗೋದು. ಎರಡು ಕಂಪನಿಗಳನ್ನ ಒಂದಾಗಿಸೋ ಅಸ್ಲಿ ಕೆಲಸ ನಡೆಯೋದು ಇಲ್ಲೇ. ಈ ದೊಡ್ಡ ಕೆಲಸವನ್ನ 4 ಮುಖ್ಯ ಭಾಗಗಳಾಗಿ ವಿಂಗಡಿಸಬಹುದು. ಮೊದಲು ಪೀಪಲ್ ಆ್ಯಂಡ್ ಕಲ್ಚರ್, ಅಂದ್ರೆ ಜನರು ಮತ್ತು ಅವರ ಸಂಸ್ಕೃತಿ. ಆಮೇಲೆ ಮನಿ ಆ್ಯಂಡ್ ಫಿನಾನ್ಸ್, ಅಂದ್ರೆ ಹಣಕಾಸು. ಮೂರನೇದು ಟೆಕ್ನಾಲಜಿ ಆ್ಯಂಡ್ ಡೇಟಾ. ಮತ್ತು ಕೊನೆಯದಾಗಿ ಆಪರೇಷನ್ಸ್ ಆ್ಯಂಡ್ ಬ್ರ್ಯಾಂಡಿಂಗ್. ಇವು ಒಂದೊಂದರಲ್ಲೂ ಅದರದೇ ಆದ ಚಾಲೆಂಜ್ಗಳು ಇರ್ತವೆ. ಮೊದಲು ಜನರ ಬಗ್ಗೆನೇ ಮಾತಾಡೋಣ. ಯಾಕಂದ್ರೆ ಯಾವುದೇ ವಿಲೀನದ ಯಶಸ್ಸು ನಿಂತಿರೋದೇ ಜನರ ಮೇಲೆ. ಇಲ್ಲಿ ಕೇವಲ ಕಂಪ್ಯೂಟರ್ ಸಿಸ್ಟಮ್ಗಳನ್ನ ಒಂದಾಗಿಸಿದ್ರೆ ಸಾಲದು, ಜನರ ಮನಸ್ಸುಗಳನ್ನ ಒಂದಾಗಿಸ್ಬೇಕು. ಎರಡೂ ಕಂಪನಿಗಳ ಸಂಸ್ಕೃತಿಯಲ್ಲಿ ಏನು ವ್ಯತ್ಯಾಸ ಇದೆ ಅಂತ ಮೊದಲು ಅರ್ಥ ಮಾಡ್ಕೋಬೇಕು. ಎಲ್ರಿಗೂ ಒಪ್ಪಿಗೆ ಆಗುವಂಥ ಒಂದು ಹೊಸ ವಿಷನ್, ಹೊಸ ಗುರಿಯನ್ನ ಕೊಡಬೇಕು. ಮತ್ತು ಮುಖ್ಯವಾಗಿ ಉದ್ಯೋಗಿಗಳ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿರಬೇಕು. ಇನ್ನು ಟೆಕ್ನಿಕಲ್ ಸವಾಲುಗಳು ಕಮ್ಮಿ ಇಲ್ಲ. ಎರಡು ಕಂಪನಿಗಳ ಕೋರ್ ಸಿಸ್ಟಮ್ಸ್ ಅಂದ್ರೆ ERP ಮತ್ತೆ CRM ನಂತಹ ಸಾಫ್ಟ್ವೇರ್ಗಳನ್ನ ಇಂಟಿಗ್ರೇಟ್ ಮಾಡೋದು ಒಂದು ದೊಡ್ಡ ಕೆಲಸ. ಅಷ್ಟೇ ಅಲ್ಲ, ಲಕ್ಷಾಂತರ ಗ್ರಾಹಕರ ಡೇಟಾವನ್ನ ಸುರಕ್ಷಿತವಾಗಿ ಒಂದು ಸಿಸ್ಟಮ್ನಿಂದ ಇನ್ನೊಂದಕ್ಕೆ ವರ್ಗಾಯಿಸಬೇಕು. ಸೈಬರ್ ಸೆಕ್ಯೂರಿಟಿ ಬಗ್ಗೆನೂ ಗಮನ ಇಡಬೇಕು. ಇದೆಲ್ಲ ಒಂದು ದೊಡ್ಡ ಸವಾಲೇ ಸರಿ, ಪ್ಲಾನ್ ರೆಡಿ ಇದೆ, ಕೆಲ್ಸನೂ ಶುರುವಾಗಿದೆ. ಆದ್ರೆ ನಾವು ಅನ್ಕೊಂಡ ಹಾಗೆ ಎಲ್ಲ ನಡೀತಿದ್ಯಾ? ನಾವು ಹೋಗ್ತಾ ಇರೋ ದಾರಿ ಸರಿ ಇದೆಯಾ? ಇದನ್ನ ತಿಳ್ಕೊಳ್ಳೋದು ಹೇಗೆ? ಇಲ್ಲೇ ಬರೋದು ಯಶಸ್ಸನ್ನ ಅಳೆಯುವ ಹಂತ. ನೋಡಿ, ಯಶಸ್ಸು ಅನ್ನೋದು ಸುಮ್ಮನೆ ಚೆನ್ನಾಗಿದೆ ಅಂತ ಹೇಳೋ ಒಂದು ಫೀಲಿಂಗ್ ಅಲ್ಲ. ಅದನ್ನ ಸ್ಪಷ್ಟವಾಗಿ ಅಳತೆ ಮಾಡಬೇಕು. ಅದಕ್ಕೆ ಬಳಸೋದೆ ಕೀ ಪರ್ಫಾರ್ಮೆನ್ಸ್ ಇಂಡಿಕೇಟರ್ಸ್ ಅಥವಾ KPIs. ಇವುಗಳು ಒಂದು ರೀತಿ ಈ ಇಡೀ ಪ್ರಾಜೆಕ್ಟ್ನ ಸ್ಕೋರ್ ಕಾರ್ಡ್ ಇದ್ದ ಹಾಗೆ. ಉದಾಹರಣೆಗೆ, ಒಂದು ಮುಖ್ಯವಾದ KPI ಅಂದ್ರೆ ಎಂಪ್ಲಾಯಿ ರಿಟೆನ್ಷನ್ ರೇಟ್.
ಅಂದ್ರೆ ಎಷ್ಟು ಜನ ಉದ್ಯೋಗಿಗಳು ಕಂಪನಿ ಬಿಡದೆ ಉಳಿದುಕೊಂಡಿದ್ದಾರೆ ಅನ್ನೋದು. ಯಾಕಂದ್ರೆ ವಿಲೀನದ ಸಮಯದಲ್ಲಿ ಗೊಂದಲ ಇದ್ದೇ ಇರುತ್ತೆ. ಆ ಟೈಮಲ್ಲಿ ಕಂಪನಿಯ ಪ್ರಮುಖ ಟ್ಯಾಲೆಂಟ್ಗಳು ನಮ್ ಜೊತೆಯೇ ಉಳಿದುಕೊಂಡ್ರೆ ಅದು ಯಶಸ್ಸಿನ ಒಂದು ದೊಡ್ಡ ಸಂಕೇತ. ಈಗ ಹಣಕಾಸಿನ ವಿಷಯಕ್ಕೆ ಬರೋಣ. ಇಲ್ಲೊಂದು KPI ಇದೆ ನೋಡಿ, ಸಿನರ್ಜಿ ರಿಯಲೈಸೇಷನ್. ಅಂದ್ರೆ ಎರಡು ಕಂಪನಿಗಳು ಒಂದಾದ್ಮೇಲೆ ಖರ್ಚು ಕಡಿಮೆ ಮಾಡಿ ಲಾಭ ಗಳಿಸೋಕಂತ ಒಂದು ಟಾರ್ಗೆಟ್ ಇಟ್ಟಿರ್ತಾರೆ. ಆ ಟಾರ್ಗೆಟನ್ನು ನಾವು ಎಷ್ಟು ಮಟ್ಟಿಗೆ ತಲುಪಿದ್ದೀವಿ ಅಂತ ಇದು ತೋರಿಸುತ್ತೆ. ಇಲ್ಲಿ ನಮ್ಮ ಗುರಿ ಎಷ್ಟು, ನಾವು ಸಾಧಿಸಿದ್ದೆಷ್ಟು ಅಂತ ಕ್ಲಿಯರಾಗಿ ಗೊತ್ತಾಗುತ್ತೆ. ಮತ್ತು ಕೊನೆಯದಾಗಿ ಗ್ರೋತ್ ಅಂದ್ರೆ ಬೆಳವಣಿಗೆ. ವಿಲೀನದ ನಂತರ ಕಂಪನಿಯ ಆದಾಯದಲ್ಲಿ ಎಷ್ಟು ಬೆಳವಣಿಗೆ ಆಗಿದೆ. ಯಾಕಂದ್ರೆ ಅಂತಿಮವಾಗಿ ಗುರಿ ಕೇವಲ ಒಂದಾಗೋದು ಮಾತ್ರಲ್ಲ, ಒಟ್ಟಾಗಿ ಸೇರಿ ಇನ್ನಷ್ಟು ಬಲಿಷ್ಠವಾಗಿ ಬೆಳೆಯೋದು. ಹಾಗಿದ್ರೆ ಈ ಎಲ್ಲ ಪಾಯಿಂಟ್ಗಳನ್ನ ಒಟ್ಟಿಗೆ ಸೇರಿಸಿದ್ರೆ ನಾವೊಂದು ಅಂತಿಮ ಬಹಳ ಮುಖ್ಯವಾದ ಪ್ರಶ್ನೆಗೆ ಬಂದು ನಿಲ್ತೇವೆ. ಈ ಒಂದು ಪ್ರಶ್ನೆ ಇಡೀ ಏಕೀಕರಣ ಯೋಜನೆಯ ಸಾರಾಂಶವನ್ನೇ ಹೇಳುತ್ತೆ. ಆ ಪ್ರಶ್ನೆ ಏನಂದ್ರೆ, ನಮ್ಮ ಇಂಟಿಗ್ರೇಷನ್ ಪ್ಲಾನ್ ಇದೆಯಲ್ಲ, ಅದು ಎರಡೂ ಕಂಪನಿಗಳ ಶಕ್ತಿಯನ್ನ ಒಟ್ಟಿಗೆ ಸೇರಿಸಿ ಹೊಸ ಮೌಲ್ಯವನ್ನ ಸೃಷ್ಟಿ ಮಾಡೋ ಹಾಗಿದೆಯಾ, ಸಾಂಸ್ಕೃತಿಕವಾಗಿ ಎಲ್ಲರನ್ನೂ ಒಟ್ಟಿಗೆ ತರ್ತಾ ಇದೆಯಾ, ಮತ್ತು ವಿಲೀನದ ನಂತರ ದೈನಂದಿನ ಕೆಲಸಗಳು ಯಾವುದೇ ಅಡೆತಡೆ ಇಲ್ಲದೆ ಸರಾಗವಾಗಿ ನಡೆಯುವಂತೆ ನೋಡ್ಕೊಳ್ತಿದೆಯಾ? ಪ್ರತಿಯೊಬ್ಬ ಏಕೀಕರಣದ ಮುಖ್ಯಸ್ಥರು ಉತ್ತರಿಸಬೇಕಾದ ಮೂಲಭೂತ ಪ್ರಶ್ನೆ ಇದು. ಈ ಪ್ರಶ್ನೆಗೆ ಹೌದು ಎಂಬ ಉತ್ತರ ಸಿಕ್ಕರೆ ಅದೇ ನಿಜವಾದ ಯಶಸ್ಸಿನ ನೀಲನಕ್ಷೆ. ಆದರೆ ಇಲ್ಲೊಂದು ಯೋಚಿಸಬೇಕಾದ ವಿಷಯವಿದೆ. ಎರಡು ಸಂಸ್ಕೃತಿಗಳು ಒಂದಾದಾಗ ಹೊಸದೊಂದು ಹುಟ್ಟುತ್ತದೆಯೇ ಅಥವಾ ಹಳೆಯದರಲ್ಲಿ ಒಂದನ್ನು ಕಳೆದುಕೊಳ್ಳಬೇಕಾಗುತ್ತದೆಯೇ? ಅದು ಮುಂದಿನ ಚರ್ಚೆಯ ವಿಷಯ.